ಹಂಗೆ ಮಾಡ್ತಾರೆ. ಅವರು ಬಿಗ್ ಬಾಸ್ಗೆ ಹೋಗೋ ಅಂತ ಒಂದು ಆಸೆ ಇಟ್ಕೊಂಡಿದ್ದಾರೆ. ಎಲ್ಲರೂ ಜನರನ್ನು ಕೂಡ ನಾನು ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನೀವು ಕಳ್ಸಕ್ಕೆ ರೆಡಿ ಇದ್ದೀರಾ ಚಾನ್ಸ್ ಸಿಕ್ಕರೆ ಅಂತ? ಸರ್, ನಾನು ದೊಡ್ಡ ಅಭಿಮಾನಿ ಅಂದರೆ ಸುದೀಪ್ ಸರ್ದು ಅಭಿಮಾನಿ. ನಾನು ಇವತ್ತಿಂದಲ್ಲ, ನನ್ನ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇರೋದು ಸುದೀಪ್ ಸರ್ದು ಅಭಿಮಾನಿ. ನಾನು ಫಸ್ಟು ಅದೇನು ಹೇಳ್ತಾಯಿದ್ರು, ನಾನು ಬೆಳೀತಾ ಇರೋ ಮಟ್ಟಲ್ಲಿ ಎಲ್ಲರೂ ಸುದೀಪ್ ಥರನೇ ಇದೆಯಾ, ಸುದೀಪ್ ಥರನೇ ಇದೆ ಅಂತೇಳಿ ನನಗೆ ಆವಾಗ ಹಂಗೆ ಇದ್ದೆ. ನಾನು ಸಣ್ಣಕ್ಕೆ ಎಲ್ಲ ಸುದೀಪ್ ಸರ್ದು ಅಭಿಮಾನಿ ನಾನು. ಅಂಬರೀಶ್ ಸರ್ ಆಗ್ತಾರೆ, ಸೇಮ್ ಅಂಬರೀಶ್ ಥರನೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಒಂದು ರೀಲ್ ಇದಾಗಿದೆ, ಅವ್ರದ್ದು ಟ್ರೋಲ್ ಆಗಿದೆ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಮ್ಮೆ ಜೀವಕ್ಕೆ ಅಂತೆ, ಆ ಥರ ಅದು ನಂದು ಜಿಮ್ ಬ್ಯಾಗ್ ಹಾಕ್ಕೊಂಡು ಹೊರಟವ್ರಲ್ಲ ಎಲ್ಲರೂ ಅದನ್ನೇ ಹೇಳ್ತವ್ರೆ. ಒಳ್ಳೆ ಟ್ರೋಲ್ ಆಗ್ಬಿಟ್ಟವ್ರು ಇವರು. ಸುದೀಪ್ ಸರ್ ಹತ್ರ ಹೋಗ್ಬೇಕಂದ್ರೆ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಸುದೀಪ್ ಸರ್ ಹತ್ರ ಮನೆ ಹತ್ರ ತುಂಬ ಸತಿ ಹೋಗಿದ್ದೀನಿ. JP ನಗರದಲ್ಲಿ ತುಂಬ ಸತಿ ಹೋಗಿದ್ದೀನಿ. ಎಷ್ಟು ಜನ ಇರ್ತಾರೆ ಮನೆ ಮುಂದೆ, ಅವ್ರು ನೋಡೋಕ್ಕೇನೆ ಅಂಥದ್ರಲ್ಲಿ ನಾವೆಲ್ಲ ಎಲ್ಲಿದ್ದೀವಿ, ಅವ್ರು ನೋಡೋಕ್ಕಾಗುತ್ತಾ? ಅದೆಲ್ಲ ಆಗದಿರೋ ವಿಷಯ. ಆಸೆ ಇಟ್ಕೋಬಿಡ್ದು. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆ ಥರ ಆಸೆ ನಾವು ಯಾವತ್ತೂ ಇಟ್ಕೋಬೇಡ್ದು. ಅದು ಆಸೆ ನಾವು ಆಸೆ ತೋರಿಸ್ತಾರೆ ಜನ ಸತ್ಯ ಆಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ನಾವೆಲ್ಲ ಎಲ್ಲಿದ್ದೀವಿ ಅಂತ ನಾವು ಯೋಚನೆ ಮಾಡ್ಕೋಬೇಕಷ್ಟೇ. ಅಂಥವ್ರಿಗೆಲ್ಲ ನನ್ನ ಹೆಸರು ಯಾಸಿನ್ ಅಂತ ಕರೆಯೋದು. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಕರೆಯೋದೆಲ್ಲ ರಾಜ ಅಂತೇಳಿ. ಇವಳು ಏನಂತ ಕರೀತಾರೆ ಅಂದರೆ, ಕಿಚ್ಚ ಸುದೀಪ್ ಅಂದರೆ ಹುಚ್ಚ ರಾಜ ಅಂತಾರೆ ಎಲ್ಲರೂ. ಇವ್ರಿಗೆಲ್ಲ ಆ ಥರನೇ ಹೇಳ್ತಿದ್ರು ಸುದೀಪ್ ಅಂತ. ಅದಕ್ಕೆ ಆವಾಗಿಂದ ಹಂಗೇನೆ. ಅವಾಗೆಲ್ಲ ನಮ್ಮ ಗಾಡಿಯಲ್ಲೆಲ್ಲ ಇವ್ರಿಗೆ ಸುದೀಪ್ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹೆಂಗಿದ್ದೀರಾ ನೀವು ಅಂದರೆ ನಾನು ಸುದೀಪ್ ಥರ ಇದ್ದೀನಿ ಅಂತ ಹೇಳೋರು. ನಾನು ಫೋನಲ್ಲಿ ಇವ್ರು ಕೇಳೋರು ನನಗೆ, ನೀವು ಹೆಂಗಿದ್ದೀರಾ ಅಂದರೆ ರಕ್ಷಿತಾ ಥರ ಇದ್ದೀನಿ ನಾನು ಅಂತ ಹೇಳೋರು. ಇದೆಲ್ಲ ಆಗಿದೆ. ಸರಿ ಸರ್, ಸತ್ಯನೇ ಇದು. ನಾನು ನೋಡೇ ಇತ್ತಿಲ್ಲ ಇವ್ರ ಮುಖ, ನಾನು ನೋಡಿತ್ತಿಲ್ಲ, ನನ್ನ ಮುಖ ಇವ್ರು ನೋಡಿತ್ತಿಲ್ಲ. ಫೋನಲ್ಲೇ 5 ದಿವಸ ಮಾತಾಡಿದ್ದು ನಾವು. ನೀವು ಹೆಂಗಿದ್ದೀರಾ ಅಂತ ನಾವು ಹೇಳಿದರೆ ಇವ್ರು ಹೇಳೋದು ನಾನು ಸುದೀಪ್ ಥರ ಇದ್ದೀನಿ ಅನ್ನೋರು. ನನಗೆ ಹೆಂಗಿದ್ದೀರಾ ಅಂದರೆ ನಾನು ರಕ್ಷಿತಾ ಥರ ಇದ್ದೀನಿ ಅಂತ. ಆಮೇಲೆ ನಾವು ಹೇಳ್ಕೊಳ್ಳೋದು, ನೀವು ಹೆಂಗೇ ಇರಿ ನಾನು ಮದುವೆ ಆಗ್ತೀನಿ, ನಾನು ಹೆಂಗೆ ಇರಲಿ ನೀವು ಮದುವೆ ಆಗಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ಳೋದು. ಯಾವ ಥರ ಇದೆ ಗೊತ್ತಾ, ರವಿಚಂದ್ರನ್ ಅವರು ಯಾರು ನೀನು ನಿಜ ರಿಯಲಿ ನಮ್ಮ ಸ್ಟೋರಿ ಅದು. ಬಟ್ ಅವರು ತುಂಬ ಲಾಗ್ ಆಯಿತು ಅನಿಸುತ್ತೆ. ನಾವು 15 ದಿವಸಲ್ಲೇ ನಾವು ಮದುವೆ ಆಗ್ಬಿಟ್ಟಿದ್ವಿ. 15 ದಿವಸದಲ್ಲಿ ನೋಡಿದ್ವಿ, 17 ವರ್ಷ ಸಂಸಾರ ಮಾಡಿದ್ವಿ. ಇನ್ನೂ ಲೈಫ್ ಲಾಂಗ್ ಹಿಂಗೆ ಇರ್ತೀವಿ. ನಾನು ಬದುಕಿರೋ ಗಂಟ ಇವರೇ, ಇವ್ರು ಬದುಕಿರೋ ಗಂಟ ನಾನೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.